ಹೃದಯ ಬಡಿತ ಇಷ್ಟು ಜೋರಾಗಿದೆ. ನನ್ನ ಆದಿಶೇಷ ನನ್ನ ಅಕ್ಕಪಕ್ಕ ಇದ್ದಾಗ ಮಾತ್ರ ಈ ಅನುಭವ ಆಗುತ್ತೆ. ಆದ್ರೆ ಈಗ ಯಾಕೆ ಹೀಗಾಗ್ತಾ ಇದೆ? ಸ್ವಾಮಿಗಳೇ, ಯಾವ ಸಂದೇಶ ಹೊತ್ತು ತಂದಿರುವೆ ತಾಯಿ? ಭಯದ ಸಂದೇಶ ಸ್ವಾಮಿಗಳೇ. ನಿನ್ನೆ ಮನೆಗೆ ಮಹಾಘಟ ಸರ್ಪದ ಆಗಮನವಾಗಿತ್ತು. ಅದು ಬಂದಿದ್ದು ನನ್ನನ್ನು ಹುಡ್ಕೊಂಡ ಅಥವಾ ನನ್ನ ಆದಿಶೇಷನ ಹುಡ್ಕೊಂಡ ಅಂತ ನನಗೆ ಗೊತ್ತಾಗ್ಲಿಲ್ಲ ಸ್ವಾಮಿಗಳೇ. ಆದ್ರೆ ಮನ್ಸು ಮಾತ್ರ ಆದಿಶೇಷನ್ಗೆ ಏನೋ ತೊಂದರೆ ಆಗುತ್ತೆ ಅಂತ ಪದೇ ಪದೇ ಹೇಳ್ತಾನೆ ಇದೆ. ಅವನಿಗೇನಾದ್ರೂ ಆದ್ರೆ ನನ್ನ ಕನಸು, ನನ್ನ ತಪಸ್ಸು, ನಾಗಲೋಕದ ಭವಿಷ್ಯ ಎಲ್ಲ ಹಾಳಾಗೋಗುತ್ತೆ. ದಯವಿಟ್ಟು ಸ್ವಾಮಿಗಳೇ, ಅವನ್ನ ಹುಡ್ಕೋದಕ್ಕೆ ಏನಾದ್ರೂ ದಾರಿ ತೋರಿ. ಇರುವುದೊಂದೇ ದಾರಿ, ನಾಗಮಣಿಯಿಂದ ತೊರೆಯೋ ದಾರಿ. ಸ್ವಾಮಿಗಳೇ, ನಾನು ಇಲ್ಲಿಗೆ ಬಂದಿದ್ದು ನಿಮ್ಗೊಂದು ಮುಖ್ಯವಾದ ವಿಚಾರ ಹೇಳೋದಕ್ಕೆ. ನೆನೆ ಬಂದಿತ್ತಲ್ಲ ಆ ಮಹಾಸರ್ಪ, ಅದು ತೊಂದರೆ ಕೊಟ್ಟಿದ್ದು ನಮ್ಮ ಮನೆಗೆ ಹೊಸದಾಗಿ ಬಂದಿದ್ದಾನಲ್ಲ ಆ ವ್ಯಕ್ತಿ, ಅವನಿಗೆ ಮಾತ್ರ. ಆ ಸರ್ಪ ಅವನ್ಗೆ ಯಾಕೆ ತೊಂದರೆ ಕೊಡ್ಬೇಕು? ನಾಗಲೋಕದವನ ಅಥವಾ ದೈವ ಸಂಭೂತನ? ಏನು ಅಲ್ದಿರೋ ಅವನಿಗೆ ಆ ಸರ್ಪ ತೊಂದರೆ ಕೊಡ್ತಿದೆ ಅಂದ್ರೆ ಅವನು ಮಹಾಶಕ್ತಿವಂತ ಆಗಿರ್ಬೋದಾ ಅಥವಾ ಬೇರೆ ಲೋಕದವನಾಗಿರ್ಬೋದಾ? ಇಲ್ಲದ ಮನವಲ್ಲದ ಕೆಲಸವನ್ನು ಮಾಡಿಸುತ್ತೆ ಶಿವಾನಿ. ಅವನ ವಿಚಾರ ಬಿಡು. ಅವನಿಂದ ನಿಮ್ಮ ಮನೆಗೆ ಯಾವುದೇ ತೊಂದರೆ ಇಲ್ಲ. ತೊಂದರೆ ಇರುವುದು ಆಯಾಂಗನೆಯಿಂದ. ಅವನಿಂದ ತೊಂದರೆಯನ್ನು ನಿವಾರಿಸಿಕೊಂಡರೆ ನೀವು ಅರಸಿದ ಬದುಕು ನಿಮ್ಮದು. ಅಭಯ್ ಅವರೇ, ನೀವು ಪೊಲೀಸ್ ಆಫೀಸರ್ ಅಲ್ವಾ? ಯಾಕೆ ಪ್ರಶ್ನೆ? ನಿಮ್ಗೆ ಮದ್ವೆ ಆಗಿದ್ಯಾ? ಇದೊಳ್ಳೆ ಚೆನ್ನಾಗಿದೆ. ಏನು ಪೊಲೀಸ್ ಆಫೀಸರ್ ಆದ್ರೆ ಮದುವೆ ಆಗ್ಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ಅದು ಹಾಗಲ್ಲ. ಇನ್ ಹೇಗೆ? ಅದೇ ಅಭಯ್ ಅವರೇ, ನಿಮ್ಮಂತ ಪೊಲೀಸ್ ಆಫೀಸರ್ಸು ಜಾಸ್ತಿ ಹೊರಗಡೆನೆ ಇರ್ಬೇಕಾಗುತ್ತಲ್ವಾ, ಆಗ ಹೆಂಡತಿನ ಮಿಸ್ ಮಾಡ್ಕೊಬೇಕಾಗುತ್ತಲ್ವಾ, ಅದಕ್ಕೆ ಹೇಳ್ದೆ. ಆದ್ರೆ ನಿಮ್ಮನ್ನ ನೋಡಿದ್ರೆ ನೀವ್ ಯಾರು ಮಿಸ್ ಮಾಡ್ಕೊಳ್ತಾ ಇಲ್ಲ ಅನ್ಸ್ತಾ ಇದೆ. ನಾನಂತೂ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಯಾರನ್ನ? ಇನ್ಯಾರನ್ನ? ನನ್ನ ಹೆಂಡತಿನ. ಹೆಂಡತಿ ಅಂದ್ರೆ ನಿಮ್ಗೆ ಮದ್ವೆ ಆಗಿದ್ಯಾ? ಆಗಿದೆ. ಹೌದಾ? ಹೆಂಡತಿ ಏನ್ ಮಾಡೋದು? ಎಷ್ಟು ಜನ ಮಕ್ಳು? ಯಾವಾಗ ಮದ್ವೆ ಆದ್ರಿ? ಏನ್ರಿ ಒಳ್ಳೆ ಸೆನ್ಸಸ್ ಡಿಪಾರ್ಟ್ಮೆಂಟ್ ಅವ್ರ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದೀರಾ? ಅಲ್ಲ, ಅದು ನಿಜಕ್ಕೂ ನಿಮ್ಗೆ ಮದ್ವೆ ಆಗಿದ್ಯಾ? ರೀ, ನನ್ನನ್ನು ನೋಡಿದ್ರೆ ಮದುವೆ ಆಗಿರೋ ಥರ ಕಾಣಿಸ್ತೀನ? ನನಗೆ ಯಾವ ಮದುವೆನೂ ಆಗಿಲ್ಲ. ಮತ್ತೆ ಆಗಿದೆ ಅಂತ ಹೇಳಿದ್ರಿ? ಅಫ್ಕೋರ್ಸ್, ಪೊಲೀಸ್ ಅವ್ರ ಹತ್ರನೇ ಬಂದು ಇನ್ವೆಸ್ಟಿಗೇಷನ್ ಮಾಡಿದ್ರೆ ನಾವು ಹೀಗೆ ಮಾತಾಡೋದು. ನಿಮ್ಮ ಹೆಸರು ಅಭಯ್, ಆದ್ರೆ ನಿಮ್ಮನ್ನ ಅಭಿ ಅಂತ ಯಾರಾದ್ರೂ ಪ್ರೀತಿಯಿಂದ ಕರೆದಿದ್ದಾರಾ? ಅಂದ್ರೆ ನಿಮ್ಗೆ ಯಾರಾದ್ರೂ ಪ್ರಪೋಸ್ ಮಾಡಿದಾರಾ ಅಂತ? ಇಲ್ಲ. ಯಾಕೆ? ಅಂದ್ರೆ ನಿಮ್ಗೆ ಗರ್ಲ್ ಫ್ರೆಂಡ್ ಇಲ್ವಾ ಅಂತ. ನನ್ನ ಕ್ಯಾರೆಕ್ಟರ್ಗೆ ಇದೆಲ್ಲ ಸೂಟೇ ಆಗಲ್ಲ. ಸಡನ್ ಆಗಿ ಯಾಕೆ ಪ್ರಶ್ನೆ? ಸುಮ್ಮನೆ ಬಿಡಿ. ನನ್ನನ್ನು ನೋಡಿದಾಗ ನಿಮ್ಗೆ ಏನನ್ಸುತ್ತೆ? ಯಾಕೆ ಹಾಕಿ ಹೇಳ್ತಿದ್ದೀರಾ? ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ಮೇಲೂ ಒಂದು ಅಭಿಪ್ರಾಯ ಅನ್ನೋದಿರುತ್ತಲ್ವಾ, ಅದಕ್ಕೆ ನನ್ನ ಮೇಲೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅಂತ ತಿಳ್ಕೊಳ್ಳೋಣ ಅಂತ. ನನಗೆ ಸಂಬಂಧ ಪಡೆದಿರೋರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ಹಾಗಾಗಿ ನಿಮ್ಮ ಮೇಲೆ ಯಾವ ಅಭಿಪ್ರಾಯನೂ ಇಲ್ಲ.
ಗುರುಗಳೇ ಗುರುಗಳೇ, ಏಕೆ ದಿಗ್ಗಜಯ ಆತಂಕದಿಂದ ಓಡಿ ಬಂದಿರುವೆ? ಗುರುಗಳೇ, ತ್ರಯಂಬಕ ನನ್ನ ಅಣ್ಣ ಹೌದು ಗುರುಗಳೇ, ಒಂದು ಮುಖ್ಯವಾದ ವಿಷಯ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ನಾಗಮಣಿ ಶಕ್ತಿನ ನಮ್ಮದಾಗಿಸ್ಕೋಬೇಕು ಅಂತಂದ್ರೆ ಆದಿಶೇಷನಿಗೆ ಏನೂ ಆಗಬಾರ್ದು. ಒಂದು ವೇಳೆ ಆದಿಶೇಷನ ಪ್ರಾಣಕ್ಕೆ ಏನಾದ್ರು ಸಮಸ್ಯೆ ಆಯಿತು ಅಂತಂದ್ರೆ ನಾಗಿನಿ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಹಾಗಾಗಿ ನಾಗಮಣಿ ಶಕ್ತಿನ ವಶ ಮಾಡ್ಕೊಳ್ಳೋದಕ್ಕೆ ಆದಿಶೇಷನ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ನಿಜ ಹೇಳ್ತಿದ್ದೆ ದಿಗ್ಗಜಯ, ನಮ್ಮ ಅಣ್ಣ ಬರೋದಕ್ಕೆ ಹೇಗೆ ಸಾಧ್ಯ? ನನಗೂ ಕೂಡ ಮೊದಲು ಹೀಗೆ ಅನುಮಾನ ಬಂತು ಗುರುಗಳೇ. ಆದ್ರೆ ಬಂದಿದ್ದ ಅವರೇ. ಬಹುಶಃ ನೀವು ಅವ್ರ ಬಗ್ಗೆ ಹೀಗೆ ಅನುಮಾನ ಪಡ್ತೀರಾ ಅಂತ ಏನೋ ಒಂದು ಗುರುತು ಕಟ್ ಕಳಿಸಿದ್ದಾರೆ. ಪೂರ್ವಜರು ನಮಗೆ ಕೊಟ್ಟ ಮಂತ್ರದ ಉಂಗುರ. ಇದು ನನ್ನ ಅಣ್ಣನ ಬಳಿ ಇದ್ದದ್ದು ನಿಜ. ಅಂದರೆ ಬಂದಿದ್ದು ನನ್ನ ಅಣ್ಣನೇ. ಈಗ ನಿಮಗೆ ನಂಬಿಕೆ ಬಂತು ಅಲ್ವಾ? ಬಂದಿದ್ದು ಅವರೇ ತಾನೇ? ನನ್ನ ವಿಚಾರ ಅದಲ್ಲ. ನಮ್ಮಣ್ಣ ಮಹಾನ್ ಶಕ್ತಿವಂತ. ಅವನು ಯಾಕೆ ಆದಿಶೇಷನ ಕಾಪಾಡಕ್ ನೋಡ್ತಿದ್ದಾನೆ? ಅದೇನೋ ಗೊತ್ತಿಲ್ಲ ಗುರುಗಳೇ. ಮುಖ್ಯವಾದ ವಿಷಯ ಹೇಳೋದಕ್ಕೆ ಬಂದೀನಿ ಅಂತ ಹೇಳಿದ್ರು. ಹಾಗಿದ್ದಾಗ ನಾವು ಅದನ್ನ ಪಾಲಿಸಲೇಬೇಕು ಅಲ್ವಾ? ಸರಿ ಸರಿ, ಅವನ ಸಾವಿಂದ ನಮಗೆ ನಾಗಮಣಿ ದಕ್ಕಲ್ಲ ಅನ್ನೋದಾದ್ರೆ ಈಗ ಅವನು ಸಾಯೋದು ಬೇಡ. ನೀನು ಹೊರಡು. ಸರಿ. ನಮ್ಮಣ್ಣ ಬಂದಿದ್ದಾನ. ಅವನು ಮಹಾನ್ ಕೋಪಿಷ್ಟ. ನನ್ನನ್ನು ಹಂಗಿಸಿ ಮಾತಾಡೋದು, ನನ್ನ ಎದುರಿಗೆ ಅವನ ಶಕ್ತಿ ಪ್ರದರ್ಶನ ಮಾಡೋದು ಅವನ ಹುಟ್ಟುಗುಣ. ಅಂತವನು ನನ್ನ ಬಳಿ ಮಾತಾಡದೆ ಇವನ ಬಳಿ ಮಾತನಾಡಿ ಹೋಗಿದ್ದು ಯಾಕೆ? ಬಳಸಿರುವ ಈ ಮುದ್ರೆ ಸರಿಯಾಗಿ ಇದೆ. ಮಾಯಾ ಶಕ್ತಿ ಇದ್ದರೆ ಇದನ್ನು ಸೃಷ್ಟಿ ಮಾಡೋದು ಕಷ್ಟವೇನಲ್ಲ. ಹಾಗಾದ್ರೆ ಬೇರೆಯವರು ಬಂದು ಆದಿಶೇಷನ ಉಳಿಸೋದಕ್ಕೆ ಯಾಕೆ ಹೇಳ್ತಾರೆ? ಇಷ್ಟಕ್ಕೂ ಬಂದಿದ್ದು ನಮ್ಮ ಅಣ್ಣನೇನಾ ಅಥವಾ ಬೇರೆಯವರ? ಶಿವಾನಿ, ನಾನು ಸ್ವಲ್ಪ ಒಬ್ಳೆ ಮಾತಾಡಬೇಕು. ನಾನು ಎದ್ದು ಹೋಗ್ಬೇಕಾ? ಅಲ್ಲಲ್ಲ, ನಿನ್ನ ಜೊತೆಗೆ ಮಾತಾಡಬೇಕು ಅಂತ ಹೇಳಿದೆ. ನನ್ನ ಜೊತೆನಾ? ಏನು? ನಿನಗೆ ನನ್ನ ಬಗ್ಗೆ ಗೊತ್ತು ತಾನೆ? ತುಂಬ ಚೆನ್ನಾಗೇ ಗೊತ್ತಿದೆ ಅಲ್ವಾ? ನನಗಿರೋ ಒಳ್ಳೆ ಫ್ರೆಂಡ್ ಅಂದರೆ ನೀನೊಬ್ಳೆ ಶಿವಾನಿ. ನನ್ನ ಮನಸ್ಸಲ್ಲಿರೋದನ್ನ ನಿನ್ನ ಹತ್ರ ಶೇರ್ ಮಾಡ್ಕೊಬೇಕು ಅನ್ನಿಸ್ತಾ ಇದೆ. ಅದು ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಮಾತಾಡದೆ ಬೇರೆ ದಾರಿನೇ ಇಲ್ಲ. ನಮ್ಮ ಮನೆಗೆ ಹೊಸ ಆಫೀಸರ್ ಬಂದಿದ್ದಾರಲ್ಲ, ಅಭಯ್, ಅವ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ತುಂಬ ಒಳ್ಳೆಯವರು ಅನ್ಸುತ್ತೆ. ಯಾಕೆ? ಆ ಒಳ್ಳೆಯವರು ನನ್ನ ಬದುಕಿನ ಗೆಳೆಯರಾದ್ರೆ? ಅಂದರೆ ಅವ್ರ ಮೇಲೆ ನನಗೆ ಹೇಳ್ಕೊಳಕ್ಕಾಗದೇ ಇರೋ ಭಾವನೆಗಳು, ಅವ್ರು ನನಗೆ ಮನಸ್ಸಿಗೆ ತುಂಬ ಇಷ್ಟ ಆಗಿದ್ದಾರೆ. ಏನು ಹೇಳ್ತಿದ್ಯಾ? ಹೌದು ಶಿವಾನಿ, ನನಗೆ ಅವನು ತುಂಬಾ ಇಷ್ಟ ಆಗಿದ್ದಾನೆ. ಅವನನ್ನ ನೋಡ್ತಾ ಇದ್ರೆ ನಮ್ಮಿಬ್ರನ್ನ ದೇವ್ರೆ ಒಂದು ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ಆದ್ರೆ ನನ್ನ ಪ್ರೀತಿನ ಅವನ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ ಶಿವಾನಿ. ಅವನ ನೋಟ, ಅವನ ಮಂದಹಾಸ, ಅವನ ನಡವಳಿಕೆ ಎಲ್ಲವೂ ನನ್ನ ಮೇಲೆ ಕಾಳಜಿ ಇದೆ ಅಂತ ತೋರಿಸ್ತಾ ಇರುತ್ತೆ. ಶಿವಾನಿ, ನನ್ನ ಪ್ರೀತಿನ ನೀನು ಅವನ ಹತ್ರ ಹೇಳಿ ಅವನು ನನ್ನನ್ನು ಒಪ್ಕೊಳ್ಳೋ ಹಾಗೆ ಮಾಡಬೇಕು.
ನಾನಾ? ಅಲ್ಲ, ಇದ್ದಕ್ಕಿದ್ದ ಹಾಗೆ ನೀನು ಯಾರನ್ನೋ ಪ್ರೀತಿಸ್ತಾ ಇದೆಯಾ ಅಂದರೆ? ಪ್ರೀತಿ ಹುಟ್ಕೊಳ್ಳೋಕ್ಕೆ ಕ್ಷಣಗಳು ಸಾಕು ಶಿವಾನಿ. ಅದೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಅವನು ನನ್ನನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಹೇಳ್ಕೊಳಕ್ಕಾಗದೇ ಇರೋ ಭಾವನೆಗಳು ಬರ್ತಾ ಇವೆ. ಇದಕ್ಕೆಲ್ಲ ಕಾರಣ ಅವನೇ. ಅವನನ್ನ ಮದುವೆ ಆಗಿಲ್ಲ ಅಂದರೆ ನನ್ನ ಬಾಳ್ಗೆ ಒಂದು ಅರ್ಥನೇ ಇರಲ್ಲ ಅನ್ನಿಸ್ತಾ ಇದೆ ಶಿವಾನಿ. ನೋಡು, ನೀನೇ ಅವನಿಗೆ ನನ್ನನ್ನು ಮದುವೆ ಆಗಕ್ಕೆ ಒಪ್ಪಿಸ್ಬೇಕು. ನಾನು ಇದನ್ನೆಲ್ಲ ನಿನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿನಗೆ ಪ್ರೀತಿ ಅಂದ್ರೇನು ಅಂತ ಗೊತ್ತು, ಪ್ರೀತಿ ಬಗ್ಗೆ ಗೊತ್ತು. ನೀನು ಪ್ರೀತಿಸಿ ಮದುವೆ ಆಗಿರೋಳು. ನಿನ್ನ ಮತ್ತೆ ತ್ರಿಶೂಲ್ ನಡುವಿರೋ ಪ್ರೀತಿ ಎಷ್ಟು ಗಾಢವಾಗಿದೆ ಅಂತ ನನಗೆ ಗೊತ್ತು. ಅದಕ್ಕೆ ನನಗೋಸ್ಕರ ಈ ಸಹಾಯ ಮಾಡ್ತೀಯ ಅಲ್ವಾ? ಇಂದು ನಿಜವಾದ ಪ್ರೀತಿ ಆಗಿದ್ರೆ ಖಂಡಿತ ಸಹಾಯ ಮಾಡ್ತೀನಿ. ನಂದು ನಿಜವಾದ ಪ್ರೀತಿ ಶಿವಾನಿ. ನನ್ನ ಮತ್ತೆ ಅವನ್ನ ನೀನೇ ಒಂದು ಮಾಡ್ತೀಯ ಅಂತ ನನಗೆ ಮಾತು ಕೊಡು. ನೋಡು, ನೀನು ಒಬ್ಬಳೇ ಅವ್ರನ್ನ ಪ್ರೀತಿಸಿದ್ರೆ ಸಾಲದು, ಅವರು ನಿನ್ನನ್ನು ಪ್ರೀತಿಸ್ಬೇಕಲ್ವಾ? ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ನಾನು ನಿನಗೆ ಮಾತು ಕೊಡೋಕ್ಕಾಗಲ್ಲ. ನನ್ನ ಪ್ರೀತಿ ಬಗ್ಗೆ ಅವನಿಗೆ ಹೇಳು, ಒಪ್ಕೊಂತಾನೆ. ಸರಿ, ನನ್ನ ಪ್ರಿಯತಮ ನನಗೆ ಸಿಗದೇ ಇರೋ ಹಾಗೆ ಮಾಡಿದ್ಯಾ. ನಿನ್ನ ಪ್ರಿಯತಮನ? ಯಾರು ನಿನ್ನ ಪ್ರಿಯತಮ? ಆದಿಶೇಷ. ಅಘೋರ ಕಾರ್ಕೋಟಕ ಅಮಾವಾಸ್ಯೆಗೆ ಉಳಿದಿರುವುದು ಇನ್ನು ಕೆಲವೇ ದಿನಗಳು. ಅಷ್ಟರಲ್ಲಿ ನೀನು ಶಿವಾನಿಯನ್ನು ಸಂಹಾರ ಮಾಡಿ ಆದಿಶೇಷನ ಜೊತೆಗೆ ನಾಗಲೋಕಕ್ಕೆ ಬರಬೇಕು. ಮಾಯಾಂಗನಿಗೆ ತ್ರಿಶೂಲ್ ಅಂದ್ರೆ ತುಂಬಾ ಪ್ರೀತಿ. ಬರೀ ಪ್ರೀತಿ ಅಲ್ಲ, ಹುಚ್ಚು ಪ್ರೀತಿ. ಅದೊಂದು ಪ್ರೀತಿ ಇರೋ ಕಾರಣಕ್ಕೆ ನಾಗಲೋಕದಿಂದ ಅವಳು ಮತ್ತೆ ಬಂದಿದ್ದಾಳೆ. ನನ್ನನ್ನು ಸಾಯಿಸಿ ಆದಿಶೇಷನ ಕರ್ಕೊಂಡು ನಾಗಮಣಿ ಜೊತೆ ನಾಗಲೋಕಕ್ಕೆ ಹೋಗೋ ನಿರ್ಧಾರ ಮಾಡಿದಾಳೆ. ಆದಿಶೇಷನ್ ಜೊತೆ ಅವಳ ಮದುವೆ ಮಾಡೋದಾದ್ರೆ ಮಾತ್ರ ಈ ಜವಾಬ್ದಾರಿ ಒಪ್ಕೋತೇನೆ, ನಾಗಮಣಿ ತರ್ತೀನಿ ಅಂತ ಬಂದವಳು. ಅಂದ್ರೆ ಅವಳು ಬದುಕ್ತಿರೋದೇ ಆದಿಶೇಷನಿಗೋಸ್ಕರ. ಸತ್ತು ಹೋಗಿದವಳು ಮತ್ತೆ ಬಂದಿದ್ದು ಆದಿಶೇಷನಿಗೋಸ್ಕರ ಅಂತ ಮಾಯಾಂಗನೆ ಆದಿಶೇಷನ ಬಿಟ್ಟು ಮನೆಗೆ ಬಂದಿರೋ ಅಭಯ್ ಮೇಲೆ ಮನಸ್ಸಾಗಿದೆ ಅಂತ ಹೇಳೋದಕ್ಕೆ ಹೇಗ್ ಸಾಧ್ಯ? ನಾಗಗಳಿಗೆ ಮಾನವ ಸಹಜ ಚಂಚಲ ಮನಸ್ಸಿಲ್ಲ. ನಾಗಗಳು ಪ್ರೀತಿಸೋದು, ಬದುಕಿರೋದು ಒಬ್ರ ಜೊತೆ ಮಾತ್ರ. ಅಂತದ್ರಲ್ಲಿ ನಾಗಲೋಕದಿಂದ ಬಂದ ಮಾಯಾಂಗನೆ ಭೂಲೋಕದ ಅಭಯ್ ಮೇಲೆ ಪ್ರೀತಿ ಅಂದ್ರೆ ಇದಕ್ ಕಾರಣ ಆದ್ರೂ ಏನಿರ್ಬೋದು? ಅಂದ್ರೆ ನನಗೆ ಅಭಯ್ ತ್ರಿಶೂಲ್ ಅಂತ ಅನುಮಾನ ಬಂದ ಹಾಗೆ ಆ ಮಾಯಾಂಗನಿಗೂ ಈ ಅನುಮಾನ ಬಂದಿರ್ಬೋದಾ? ಹೌದು, ಅಭಯನ ಸಾಯಿಸೋಕೆ ಆ ಮಹಾ ಘಟ ಸರ್ಪ ಬಂದಿದ್ದು. ಅವರನ್ನ ನೋಡಿದಾಗ ನನಗೆ ಹೇಳ್ಕೊಳಕ್ ಆಗದಿರೋ ಭಾವನೆಗಳು ಬರೋದು. ಇದು ನನ್ನ ತ್ರಿಶೂಲ್ ನನ್ನ ಪಕ್ಕ ಇದ್ದಾಗ ಮಾತ್ರ ನನಗೆ ಅನಿಸ್ತಾ ಇದ್ದ ಭಾವನೆಗಳು. ಅದು ಈಗ ಅಭಯ್ ಮೇಲೂ ಅನಿಸ್ತಾ ಇದೆ. ಅಂದ್ರೆ ಅಭಯ ತ್ರಿಶೂಲ? ಹೌದು. ಹೀಗಾಗೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ನಾನು ಕೃಷ್ಣ ದಾಕ್ಷಾಯಣಿ ಸತ್ತಾಗ್ಲೂ ಅವರ ಸಾವಿಗೆ ನಾನೇ ಕಾರಣ ಅದೇ ಅಂತ ಹೇಳಿದೆ. ಮನೆ ಒಳಗೆ ಬಂದ ರಾಕ್ಷಸನ ಸಾಯಿಸಿದಾಗ ಅದಕ್ಕೆ ಕಾರಣ ನಾನು ಅಂದೆ. ಅಷ್ಟೇ ಅಲ್ಲ, ಮನೆಗೆ ಬಂದ ಘಟ ಸರ್ಪನ ಸಾಯಿಸುವಾಗ ನಾನು ನಾಗಿಣಿ ರೂಪದಲ್ಲಿದ್ದೆ. ನಾನು ನಾಗಿಣಿ ಅನ್ನೋ ಸತ್ಯ ಅಭಯ್ಗೂ ಹೇಳಿದೆ. ಅಷ್ಟು ಹೇಳಿದ್ಮೇಲೂ ಅಭಯ್ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಿಲ್ಲ, ಭಯ ಪಡಲಿಲ್ಲ, ಅನುಮಾನ ಬರಲಿಲ್ಲ. ಅಂದ್ರೆ ಅವರು ತ್ರಿಶೂಲ? ಹೌದು. ನನಗೆ ಯಾಕೋ ಅವರೇ ನನ್ನ ತ್ರಿಶೂಲ್ ಅಂತ ತುಂಬಾ ಅನಿಸ್ತಾ ಇದೆ. ಹಾಗಾಗಿ ಮಾಯಾಂಗನೆ ಅವನು ಬೇಕು ಅಂತ ಹೇಳ್ತಾ ಇದ್ದಾಳೆ. ಇದನ್ನ ನಾನು ಹೇಗಾದ್ರೂ ಮಾಡಿ ತಿಳ್ಕೊಳ್ಳೇಬೇಕು. ಯಾಕೋ ಗೊತ್ತಿಲ್ಲ, ಮನೇಲಿದ್ರೆ ತ್ರಿಶೂಲ್ ನನ್ನ ಸುತ್ತಮುತ್ತ ಓಡಾಡ್ತಾ ಇದ್ದಾನೆ ಅಂತ ನನಗನ್ಸುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಆಚೆ ಹೋಗ್ಬೇಡ ಅಂತ ಇಲ್ಲಿಗೆ ಬಂದೆ. ತ್ರಿಶೂಲ್ ನನ್ನ ಅಕ್ಕಪಕ್ಕನೇ ಇದ್ದಾನೆ ಅಂತ ನನಗೆ ಯಾಕೆ ಅನಿಸ್ತಾ ಇದೆ? ಏನಾಗ್ತಾ ಇದೆ? ಇಲ್ಲೆಲ್ಲೋ ತ್ರಿಶೂಲ್ ಇದ್ದಾನೆ. ಯಾಕೆ ನನ್ನ ಮನಸ್ಸು ಮತ್ತೆ ತ್ರಿಶೂಲ್ ಇಲ್ಲೆಲ್ಲೋ ಇದ್ದಾನೆ ಅಂತ ಹೇಳ್ತಾ ಇದೆ? ಹೃದಯ ಬಡಿತ ಇಷ್ಟು ಜೋರಾಗಿದೆ. ನನ್ನ ಆದಿಶೇಷ ನನ್ನ ಅಕ್ಕಪಕ್ಕ ಇದ್ದಾಗ ಮಾತ್ರ ಈ ಅನುಭವ ಆಗುತ್ತೆ. ಆದ್ರೆ ಈಗ ಯಾಕೆ ಹೀಗಾಗ್ತಾ ಇದೆ?
ಅಭಯ್ ಬರ್ತಾ ಇದ್ರೆ ನನ್ನ ಮನಸ್ಸಿಗೆ ಯಾಕೆ ಒಂಥರ ಅನಿಸ್ತಾ ಇದೆ. ಇಲ್ಲ, ಇವ್ರು ನನ್ನ ತ್ರಿಶೂಲ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನನ್ನ ಹೃದಯ ಒಪ್ತಾ ಇಲ್ವಲ್ಲ, ಯಾಕೆ? ನನಗೆ ಗೊತ್ತು ಶಿವಾನಿ, ನೀನು ಹುಡುಕ್ತಾರದ್ ನನ್ನನ್ನೇ. ನಿನ್ನಲ್ಲಿರೋ ನಾನು ನಿನಗೆ ಕಾಣಿಸ್ಬೇಕು ಅಂದ್ರೆ ಇನ್ನೂ ಅದು ಎಷ್ಟು ದಿನ ಕಳಿಬೇಕು ಏನೋ. ನೋವಾಗ್ತಾ ಇದೆ. ಇವ್ರು ನನ್ನ ಆದಿಶೇಷ ಅಲ್ಲ ಅಂತ ಗೊತ್ತಿದ್ದು ಇವನೇ ಅಂತ ಅಂದ್ಕೊಳ್ಳೋಕೆ ನೋವಾಗ್ತಾ ಇದೆ. ಇಲ್ಲ, ನಾನು ಇವ್ರ ಕಡೆ ನೋಡಲೇಬಾರ್ದು. ಇವರು ತ್ರಿಶೂಲ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ನಾನು ಯಾಕೆ ಇವ್ರ ಕಡೆ ಗಮನ ಹರಿಸ್ಬೇಕು? ನನ್ನ ಆದಿಶೇಷ ಸ್ಪರ್ಶ ಆದಾಗ ಮಾತ್ರ ನನ್ನ ಮೈಯಲ್ಲಿ ಇಂಥ ಬದಲಾವಣೆ ಆಗೋಕ್ಕೆ ಸಾಧ್ಯ. ಆದರೆ ಇವರು ನನ್ನ ಹಿಡಿದಾಗ ಇಂಥ ಬದಲಾವಣೆ ಹೇಗಾಗೋಕ್ಕೆ ಸಾಧ್ಯ? ಅಂದರೆ ಇವರು ನನ್ನ ಆದಿಶೇಷನ? ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಕೇಳಿ ಶಿವಾನಿ ಅವರ. ನಿಮ್ಮನ್ನು ನೋಡಿದಾಗ, ನಿಮ್ಮ ಜೊತೆ ಮಾತಾಡಿದಾಗ ನನ್ನಲ್ಲಿ ಏನೋ ಒಂಥರ ಭಾವನೆ. ಆ ಭಾವನೆ ನನ್ನ ಜೊತೆ ಇರಬೇಕಾದ್ರೆ ಬರಬೇಕಾಗಿರೋ ಭಾವನೆ ಬೇರೆಯವ್ರ ಜೊತೆ ಹೇಗೆ ಸಾಧ್ಯ? ಅದು ನಿಮ್ಮನ್ನು ನೋಡಿದಾಗ ಬರುತ್ತೆ ಅಂದರೆ ಏನರ್ಥ? ನನ್ನನ್ನು ನೋಡಿದಾಗಲೂ ನಿಮ್ಗೆ ಅದೇ ಭಾವನೆ ಬರುತ್ತಾ? ಅದು ಯಾಕೆ ತಡವರಿಸ್ತಾ ಇದ್ದೀರಾ? ಹೇಳಿ, ಉತ್ತರ ಕೊಡಿ. ನಾನು ನಾಗಿಣಿ, ನಾಗಲೋಕದವಳು. ಎಲ್ಲ ಜನ್ಮದಲ್ಲೂ ಒಬ್ಬನೇ ಗಂಡ ಅಂತ ಬದುಕೋರು. ಅದು ನಮ್ಮ ಲೋಕದ ನಿಯಮ ಕೂಡ. ಅಂತ ನನಗೆ ಇನ್ನೊಬ್ಬನ ಮೇಲೆ ಒಲವು ಮೂಡೋಕ್ಕೆ ಹೇಗೆ ಸಾಧ್ಯ? ಸಾಧ್ಯನೇ ಇಲ್ಲ. ಅದಕ್ಕೆ ಕೇಳ್ತಾ ಇದ್ದೀನಿ. ನಿಮ್ಮನ್ನು ನೋಡ್ತಿದ್ರೆ ನಾನು ಇಲ್ಲೇ ಎಲ್ಲೋ ಕಳೆದು ಹೋಗ್ತೀನಿ ಅಂತ ಅನ್ಸುತ್ತೆ. ಯಾಕೆ? ಯಾರು ನೀವು? ದಯವಿಟ್ಟು ಹೇಳಿ, ಯಾರು ನೀವು? ಚಂಚಲತೆ ಗುಣ ನಾಗ ಸ್ತ್ರೀಗಳಿಗಿರೋದಿಲ್ಲ. ತನ್ನ ಗಂಡನ ಬಿಟ್ಟು ಬೇರೆಯವ್ರನ್ನ ಆ ದೃಷ್ಟಿಲಿ ಯಾವತ್ತೂ ನಾಗಗಳು ನೋಡೋದಿಲ್ಲ. ಹಾಗಿದ್ಮೇಲೆ ನಿಮ್ಮನ್ನು ನೋಡಿದ್ರೆ ನನಗೆ ಯಾಕೆ ಪ್ರೀತಿ ಬರುತ್ತೆ? ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಯಾಕೆ ಅನ್ಸುತ್ತೆ? ನೀವೇ ನನ್ನ ತ್ರಿಶೂಲ್ ಇರ್ಬೋದೇನೋ ಅಂತ ನನಗೆ ಯಾಕೆ ಅನ್ಸ್ತಾ ಇದೆ? ಮಾತಾಡಿ, ಉತ್ತರ ಕೊಡಿ. ಬೇರೆಯವ್ರು ಮುಟ್ಟಿದಾಗ ನನ್ನ ಮೈ ಮನಸ್ಸು ಬದಲಾಗೋದಿಲ್ಲ. ಆದ್ರೆ ನೀವ್ ನನ್ನ ಮುಟ್ಟಿದಾಗ, ನನ್ನ ತ್ರಿಶೂಲ ನನ್ನ ಮುಟ್ಟಿದಾಗ ಆಗುತ್ತೆ. ಯಾಕೆ ಹಾಗಾಗ್ತಿದೆ? ಅದು ಶಿವಾನಿ ಅವರೇ, ನನಗೆ ಗೊತ್ತು, ನೀವು ಅಭಯ ಅಲ್ಲ, ನೀನು ನನ್ನ ತ್ರಿಶೂಲ್. ಸತ್ಯ ತಾನೆ? ನೀನೇ ನನ್ನ ತ್ರಿಶೂಲ್ ಅಂತ ಹೇಳೋದಕ್ಕೆ ನನ್ನ ಹತ್ರ 1000 ಕಾರಣಗಳಿದ್ದಾವೆ. ವಿಚಾರಣೆಗೆ ಅಂತ ನಮ್ಮ ಮನೆಗೆ ಬಂದವರು ನನ್ನ ಸುತ್ತಾ ಇದ್ರಿ. ನನ್ನ ಬಿಟ್ಟು ಎಲ್ಲೂ ಕದಲಿಲ್ಲ ನೀವು. ನಾನು ನಾಗಲೋಕದವಳು, ನಾನು ನಾಗಿಣಿ ಅಂತ ಹೇಳಿದ್ರು ನಿಮ್ಮಲ್ಲಿ ಯಾವ ಬದಲಾವಣೆನೂ ಆಗಲಿಲ್ಲ. ಮನೆಗೆ ಬಂದ ರಾಕ್ಷಸನ ಸಾಯಿಸಿದೆ. ನೀನಲ್ಲಿ ಯಾವ ಬದಲಾವಣೆನೂ ಇರಲಿಲ್ಲ. ಆ ಕೃಷ್ಣ ದಾಕ್ಷಾಣಿನ ಕೊಂದಿದ್ದು ನಾನೇ ಅಂತಾನೂ ಹೇಳಿದೆ. ಆಗ್ಲೂ ನೀನಲ್ಲಿ ಬದಲಾವಣೆ ಕಾಣಲಿಲ್ಲ. ನಿನ್ನ ಮುಂದೆ ಅದ್ಯಾವುದೋ ಸರ್ಪನ ಕೊಂದೆ, ಆಗ್ಲೂ ನೀನು ಸಹಜವಾಗೇ ಇದೆ.
ಏಳೇಳು ಲೋಕದಲ್ಲಿ ಹಾಗಿರೋದಕ್ಕೆ ಒಬ್ಬನಿಗೆ ಮಾತ್ರ ಸಾಧ್ಯ. ಅದು ನನ್ನ ತ್ರಿಶೂಲ್ಗೆ ಮಾತ್ರ. ಅಂದಮೇಲೆ ನೀನೇ ನನ್ನ ತ್ರಿಶೂಲ್.